ಸಿಂಹ ರಾಶಿ. ಈಗ ಪ್ರಸ್ತುತ ಸಿಂಹ ರಾಶಿಗೆ ಗುರು ಒಂದಷ್ಟು ಫಲಗಳನ್ನು ಕೊಡ್ತಾ ಇದ್ದಾನೆ. ಆದರೆ ಈ 2025 ಪ್ರಾರಂಭ ಹಂತದಲ್ಲಿ ಒಂದಷ್ಟು ಒಳ್ಳೆ ಫಲಗಳನ್ನು ಕೊಟ್ಟರೂ ಸಹ, ಜೂನ್ 1ನೇ ತಾರೀಕಿಗೆ ಏನಾಗುತ್ತೆ, ವ್ಯಯಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೆ ಸಿಂಹರಾಶಿಗೆ. ಈಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸಿಂಹರಾಶಿಗೆ 12ನೇ ಮನೆ ಆಗುತ್ತೆ. ಯಾವಾಗ 12 ಮನೆ ವ್ಯಯಸ್ಥಾನದಲ್ಲಿ ಗುರುಗ್ರಹ ಇದ್ದಾಗ, ಗುರು ಧನಕಾರಕ ಅಂತ ಹೇಳ್ತೀವಿ. ಯಾವೇ ಕೆಲಸ ಕಾರ್ಯಗಳಿಗೂ ವಿಘ್ನಗಳು ಬರುತ್ತೆ. ಮತ್ತು ವ್ಯಯಸ್ಥಾನದಲ್ಲಿರುವಂತಹದ್ದು ಗುರು ಫಲ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ಲಾಸ್ ಮಾಡುತ್ತೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬೋದು, ಖರ್ಚುಗಳು ಜಾಸ್ತಿ ಆಗ್ಬೋದು, ಸಾಲದ ಸಮಸ್ಯೆಗಳು ಕಾಡುವಂಥದ್ದು ಇರುತ್ತೆ. ಸೊ ಈ ಥರ ಒಂದಷ್ಟು ಪ್ರಾಬ್ಲಮ್ಗಳನ್ನು ಎದುರಿಸುವಂಥದ್ದಿರುತ್ತೆ. ಮತ್ತು ಈಗಾಗಲೇ ಅಷ್ಟಮ ಶನಿಯಾಗಿ ಶನಿಯ ಪ್ರಭಾವವನ್ನು ಸಹ ಕೆಟ್ಟ ಫಲಗಳನ್ನು ಕೊಡ್ತಾ ಇರುವಂಥದ್ದಿದೆ. ಇನ್ನು ಮೂರನೇ ಒಂದಷ್ಟು ರಾಶಿಗಳಲ್ಲಿ ನಾವು ನೋಡಿದ್ರೆ ಇವೆರಡು ರಾಶಿಗಳು ಒಂದಷ್ಟು ಜಾಸ್ತಿ ಮೇಜರ್ ಪ್ರಾಬ್ಲಮ್ ಇರುತ್ತೆ. ಒಂದು 50% ಒಂದಷ್ಟು ಆಗು ಹೀಗು ಅಂತ ಲೆಕ್ಕಾಚಾರ ನೋಡೋಕೆ ಹೋದರೆ, ಈ ವೃಶ್ಚಿಕ ರಾಶಿಯವರು ಬಹಳ ಜನ ನಾವು ನೋಡ್ತಾ ಇದ್ದೀವಿ ರಾಜಕೀಯದಲ್ಲಿದ್ದಾರೆ, ಒಳ್ಳೆ ಬಿಸ್ನೆಸ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಪಂಚಮ ಶನಿ ನಡೀತಾ ಇದೆ. ಮತ್ತು ಅದ್ರ ಜೊತೆಗೆ ಗುರುಬಲ ಇಲ್ಲ. ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಸಮಸ್ಯೆಗಳು ಎದುರಾದರೆ, ವರ್ಷದ ಮಧ್ಯಭಾಗದಲ್ಲಿ ಅವ್ರಿಗೆ ಶುಭ ಫಲಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎರಡು ರಾಶಿಯವರು ಮೇಜರ್ ಎಚ್ಚರಿಕೆ ವಹಿಸಬೇಕು. ಈ ವೃಶ್ಚಿಕ ರಾಶಿಯವರು ಒಂದಷ್ಟು ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು, ವ್ಯವಹಾರವನ್ನು ಮಾಡೋದಾಗಲಿ, ಒಂದು ಸ್ವಲ್ಪ ನೋಡಿ ವ್ಯವಹಾರವನ್ನು ಮಾಡೋದ್ರಿಂದ ಅವರಿಗೆ ಉತ್ತಮವಾದಂಥ ಫಲಗಳು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ.